ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಹೇಳಿದ ಮಾತು ನಿಜಾನ? ಹಾಗಾದರೆ ಇಷ್ಟೊಂದು ಕೆಲಸವನ್ನು ಅಮಿತ್ ಶಾ ಅವರು ಮಾಡಿದ್ರ ಕೇರಳ ರಾಜ್ಯಕ್ಕೋಸ್ಕರವಾಗಿ? ನಾವು ಹೇಳಿದ್ರು ಕೂಡ ಇವರು ಸ್ಥಳಾಂತರ ಮಾಡಲಿಲ್ಲ. ಸ್ಥಳಾಂತರ ಮಾಡಿದಿದ್ರೆ ಜನ ಬದುಕ್ತಾ ಇದ್ರು ಅಂತ ವಿಷಯ ಬಂದಾಗ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಎದ್ದು ನಿಂತ್ಕೋತಾರೆ. ಅಮಿತ್ ಶಾ ಅವರ ಈ ಥರ ಹೇಳಿದ್ರ ನೀವು? ನೋ, ನೀವು ಈ ಥರ ನಮಗೆ ಹೇಳಿರಲಿಲ್ಲ. ಶುರು ಮಾಡ್ಕೊಳ್ತಾರೆ ಅವರು. ವಿಪತ್ತು ಸಂಭವಿಸುವ ಮುನ್ನ ಎಲ್ಲಿಯೂ ಕೂಡ ರೆಡ್ ಅಲರ್ಟ್ ನಮಗೆ ಕೊಟ್ಟಿಲ್ಲ. ಮುನ್ನೆಚ್ಚರಿಕೆಗಳನ್ನು ಕೊಡುವುದು ಹವಾಮಾನ ಇಲಾಖೆ. ಹವಾಮಾನ ಇಲಾಖೆಯ ಮುನ್ಸೂಚನೆಗಳನ್ನೇ ಇಲ್ಲಿ ಪರಿಗಣಿಸಲಾಗುತ್ತದೆ. ದುರಂತ ಎಲ್ಲಿ ಸಂಭವಿಸ್ತೋ ಆ ಪ್ರದೇಶದಲ್ಲಿ ಆರೆಂಜ್ ಅಲರ್ಟ್ ಇತ್ತು ಸ್ವಾಮಿ. ಮೊದಲ 24 ಗಂಟೆಗಳಲ್ಲಿ 200 ಮಿಲಿಮೀಟರ್ ಮಳೆಯಾಗಿದೆ. ಯಾರಾದರೂ ಊಹೆ ಮಾಡೋಕ್ಕೆ ಸಾಧ್ಯನಾ ಇದನ್ನು? 48 ಗಂಟೆಗಳಲ್ಲಿ 372 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಇಲ್ಲಿ ದುರಂತದ ಪ್ರದೇಶಕ್ಕೆ ಎಲ್ಲಿಯೂ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರಲಿಲ್ಲ ಅಂಥೇಳಿ ಕೇರಳ CM ಪಿಣರಾಯಿ ವಿಜಯನ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. യും സേവനം ഉറപ്പാക്കിയിട്ടുണ്ട്. വീടുകളിൽ കഴിയുന്നവരെ നേരിട്ട് സന്ദർശിച്ച് മാനസിക പിന്തുണ ഉറപ്പാക്കും.